ನಮಸ್ಕಾರ ಸ್ನೇಹಿತರೆ, ಇವತ್ತು ಕರಾವಳಿ ಭಾಗದ ಅತ್ಯಂತ ಜನಪ್ರಿಯ ಮತ್ತು ಪೌಷ್ಟಿಕಯುಕ್ತ ಅಡುಗೆಯನ್ನು ತೋರಿಸ್ತಾ ಇದ್ದೀನಿ. ಇದು ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ನೋಡಿ, ಹಲಸಿನ ಹಣ್ಣಿನ ದೋಸೆ ಹಾಗೂ ಹಲಸಿನ ಹಣ್ಣಿನ ಬೀಜನ ಬಳಸಿಬಿಟ್ಟು ನಾನು ಸಾಂಬಾರು ಮಾಡೋದು ಹೇಗೆ ಅಂತ ಹೇಳಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ಆರೋಗ್ಯದ ಲಾಭಗಳನ್ನು ತಿಳಿಸ್ತಾ ಹೋಗ್ತೀನಿ. ಬನ್ನಿ, ಹಾಗಿದ್ರೆ ಇದು ನೈಸರ್ಗಿಕ ಪ್ರೋಟೀನ್ ನಿಧಿ ಅಂದರೆ ತಪ್ಪಾಗಲಾರದು. ಹೆಸರು ಕಾಳಿನಲ್ಲಿ ಪ್ರೋಟೀನ್ ಅಧಿಕವಾಗಿದೆ. ಹಲಸಿನ ಬೀಜದಲ್ಲಿ ಒಳ್ಳೆಯ ಅಮೈನೋ ಆ್ಯಸಿಡ್ಗಳಿವೆ. ಇವೆರಡರನ್ನು ಸೇರಿಸಿ ನಾವು ಸೇವಿಸಿದರೆ ಮಸಲ್ಸ್ ಸ್ಟ್ರೆಂತ್ ಆಗುತ್ತೆ. ಹಾಗೆ ದೇಹಕ್ಕೆ ಅದ್ಭುತ ಶಕ್ತಿ ನೀಡಿ ನಮಗೆ ದಿನಪೂರ್ತಿ ಉತ್ಸಾಹದಿಂದ ಇರಲಿಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಜೀರ್ಣಕ್ರಿಯೆ ಸುಧಾರಣೆ ಮತ್ತು ಮಲಬದ್ಧತೆ ನಿವಾರಣೆಗೂ ಕೂಡ ಇದು ತುಂಬಾ ಸಹಾಯ ಮಾಡುತ್ತೆ. ಹಾಗಾದರೆ ಬನ್ನಿ, ಹಲಸಿನ ದೋಸೆ ತೋರಿಸ್ತಾ ಇದ್ದೀನಿ. ಅಕ್ಕಿನ ಒಂದು ತಾಸು ನೆನೆಸಿಟ್ಟ ಅಕ್ಕಿಗೆ ಒಂದು ಸ್ವಲ್ಪ ಹಲಸಿನ ಹಣ್ಣಿನ ತೊಳೆಗಳನ್ನು ಹಾಕಿ ಹಸಿ ಕೊಬ್ಬರಿಯನ್ನು ತುರಿದ್ಬಿಟ್ಟು ಜಾರಿಗೆ ಹಾಕಿಕೊಂಡು ಹಸಿ ಕೊಬ್ಬರಿಯನ್ನು ಒಂದು ಸ್ವಲ್ಪ ನಯವಾಗಿ ಇದನ್ನು ರುಬ್ಬಿ ಆನಂತರ ನೋಡಿ ತವಾ ಮೇಲೆ ದೋಸೆ ಹಾಕ್ತಾ ಹೋದರೆ ನಮಗೆ ಹಲಸಿನ ಹಣ್ಣಿನ ದೋಸೆ ರೆಡಿಯಾಗಿಬಿಡುತ್ತೆ. ಇದು ತುಂಬ ಸಿಂಪಲ್ ಆಗಿದೆ. ಅಥವಾ ಉದ್ದಿನ ಬೇಳೆ ದೋಸೆ ಮಾಡುವಾಗಲೂ ಕೂಡ ನಾವು ಮೊದಲೇ ನೆನೆಸಿಟ್ಟ ಅಕ್ಕಿಗೆ ಹಲಸಿನ ಹಣ್ಣಿನ ತೊಳೆಗಳನ್ನು ಹಾಕಿಬಿಟ್ಟು ನಾವು ಅದನ್ನು ಕೂಡ ಮಾಡ್ಕೋಬೋದು. ಈ ರೀತಿ ಈಸಿಯಾದ ಹಲಸಿನ ಹಣ್ಣಿನ ದೋಸೆಯನ್ನು ಮಾಡಿಬಿಟ್ಟು ಕಾಯಿ ಚಟ್ನಿ ಜೊತೆಗೆ ಸವಿಯಿರಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿ, ನಾನು ಹಾಗೆ ದೋಸೆ ಹಾಕ್ತಾ ಆರೋಗ್ಯದ ಲಾಭಗಳನ್ನು ತಿಳಿಸ್ತೀನಿ. ಹಾಗೆ ಸಾಂಬಾರು ರೆಸಿಪಿನೂ ಕೂಡ ಕೊನೆಯಲ್ಲಿ ತೋರಿಸ್ತಾ ಇದ್ದೀನಿ. ಹಲಸಿನ ಹಣ್ಣಿನ ಬೀಜದ ಸಾಂಬಾರು ರೆಸಿಪಿ. ಹಾಗೆ ನೋಡಿ, ಇದು ಜೀರ್ಣಕ್ರಿಯೆ ಸುಧಾರಣೆಗೆ ಮತ್ತು ಮಲಬದ್ಧತೆ ನಿವಾರಣೆಗೂ ಕೂಡ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಮತ್ತು ತ್ವಚೆಯ ಹೊಳಪು, ಮುಖದಲ್ಲಿನ ಸುಕ್ಕು ನಿವಾರಣೆಗೆ ಇದು ತುಂಬ ಸಹಾಯ ಮಾಡುತ್ತೆ. ಅದು ಹೇಗಪ್ಪ ಅಂದರೆ, ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಗಳ ಇರುವುದರಿಂದ ವಯಸ್ಸಾಗುವಂತಹ ಪ್ರಕ್ರಿಯೆಯನ್ನು ತಡೆಗಟ್ಟಲಿಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ. ಮುಖದ ಮೇಲಿನ ಸುಕ್ಕನ್ನು ಕಡಿಮೆ ಮಾಡಲು ಕೂಡ ಇದು ಸಹಾಯ ನೀಡಿ ನೈಸರ್ಗಿಕ ಹೊಳಪು ನೀಡಲಿಕ್ಕೆ ಕೂಡ ನಮಗೆ ಅತ್ಯದ್ಭುತವಾದ ಒಂದು ಆಹಾರ ಅಂತ ಹೇಳಿದರೆ ತಪ್ಪಾಗಲಾರದು. ಈ ಎರಡು ಪದಾರ್ಥಗಳಲ್ಲಿ ಕಬ್ಬಿಣದಂಶ ಸಮೃದ್ಧವಾಗಿದೆ. ಇದರಿಂದ ನಮಗೆ ರಕ್ತದ ಪ್ರಮಾಣವನ್ನು ಹೆಚ್ಚಿಸುತ್ತದೆ. ಹಾಗೆ ಅನೇಮಿಯಾನಂತಹ ಕಾಯಿಲೆಗಳು ನಮ್ಮ ಹತ್ರ ಸುಳಿಲಿಕ್ಕೆ ಇವು ಬಿಡೋದಿಲ್ಲ. ಹಾಗೆ ನೋಡಿ, ಹೆಸರು ಕಾಳಿನಲ್ಲಿ ರಕ್ತದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ. ಹಾಗೆ ಹಲಸಿನ ಬೀಜದಲ್ಲಿ ಸೋಡಿಯಂ ಕಡಿಮೆ ಇರುವುದರಿಂದ BP ನಿಯಂತ್ರಣದಲ್ಲಿ ಇದು ತುಂಬ ಒಳ್ಳೆಯ ಪಾತ್ರ ವಹಿಸುತ್ತೆ. ಹಾಗೆ ಹೃದಯವನ್ನು ಆರೋಗ್ಯವಾಗಿಡಲು ಸಹಾಯ ಮಾಡುತ್ತೆ. ಹೃದಯದಲ್ಲಿ ರಕ್ತ ಸಂಚಾರವಾಗಲಿಕ್ಕೂ ಕೂಡ ಇದು ನಮಗೆ ತುಂಬಾ ಸಹಾಯ ಮಾಡುತ್ತೆ. ನೋಡಿ, ನಾನು BPಗೆ ಹೃದಯದಲ್ಲಿ ರಕ್ತ ಸಂಚಾರ ಹೆಚ್ಚಾಗಲಿಕ್ಕೆ ಹಾಗೆ BP ತಡೆಗಟ್ಟಲಿಕ್ಕೆ ಮತ್ತು ಸಂಧಿವಾತಗಳಿಗೆ ಒಂದು ಅದ್ಭುತವಾದ ಮನೆಮದ್ದು ಅಥವಾ ಸೊಪ್ಪಿನ ರೆಸಿಪಿನ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ. ನೀವು ಅದನ್ನು ನೋಡಿಬಿಟ್ಟು ವಾರದಲ್ಲಿ 1-2 ಸರಿ ಅದರ ಸೇವನೆ ಮಾಡೋದ್ರಿಂದ ನಿಮಗೆ ಹೃದಯಕ್ಕೆ ಸಂಬಂಧಿಸಿದ ಯಾವ ಕಾಯಿಲೆಗಳು, ಹಾರ್ಟ್ ಅಟ್ಯಾಕ್ನಂಥ ಕಾಯಿಲೆಗಳು ನಿಮ್ಮ ಹತ್ರ ಬರದೇ ಇರೋ ಥರ ನಮ್ಮ ಹೃದಯನ ನಾವು ಕಾಪಾಡ್ಕೋಬೋದು. ನೋಡಿ, ಎಷ್ಟು ಸ್ಮೂತ್ ಆಗಿದೆ ದೋಸೆ. ತುಂಬ ಗರಿಗರಿಯಾಗಿ ಬಂದಿದೆ. ನಾವು ಗರಿಗರಿಯಾಗಿ ಕೂಡ ಹಾಕ್ಕೋಬೋದು, ಸ್ಮೂತಾಗಿ ಕೂಡ ಹಾಕ್ಕೋಬೋದು. ಈ ದೋಸೆ ತುಂಬ ರುಚಿಕರವಾಗಿದೆ, ಆರೋಗ್ಯಕರವಾಗಿದೆ. ಒಮ್ಮೆ ಟ್ರೈ ಮಾಡಿ ಈ ಹಲಸಿನ ಹಣ್ಣಿನ ದೋಸೆನ. ಹಾಗಾದರೆ ಬನ್ನಿ, ನಾನಿವಾಗ ನೆಕ್ಸ್ಟ್ ನಿಮಗೆ ಸಾಂಬಾರು ರೆಸಿಪಿನ ತೋರಿಸ್ಬಿಡ್ತೀನಿ. ನೋಡಿ, ನಾನು ಇವಾಗ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಸಾಸಿವೆ, ಜೀರಿಗೆ ಹಾಗೆ ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಒಗ್ಗರಣೆ ಮೊದಲೇ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ಬಿಡಿಸಿಟ್ಟಂತಹ ಹಲಸಿನ ಬೀಜಗಳನ್ನು ಹಾಕ್ತಾಯಿದ್ದೀನಿ. ಈ ಬೀಜಗಳ ಮೇಲಿನ ಸಿಪ್ಪೆಯನ್ನು ತೆಗೆದುಬಿಟ್ಟು ಅದನ್ನು ಒಂದು ಸ್ವಲ್ಪ ಕಲ್ಲಿನಲ್ಲಿ ಜಜ್ಜಿ ಇದನ್ನು ಒಂದು ಸ್ವಲ್ಪ ಬೇಯಿಸ್ಕೋಬೇಕು. ನೋಡಿ, ಇದರಿಂದ ನಮಗೆ ಗ್ಯಾಸ್ ತುಂಬ ಉಳಿತಾಯ ಆಗುತ್ತೆ. ಹಲಸಿನ ಬೀಜಗಳನ್ನು ಸಪ್ರೇಟಾಗಿ ಬೇಯಿಸ್ಕೊಳ್ಳೋದ್ರಿಂದ ನಮಗೆ ಗ್ಯಾಸ್ ತುಂಬ ಹೋಗುತ್ತೆ. ಈ ರೀತಿ ಮೊದಲೇ ಒಗ್ಗರಣೆ ಹಾಕಿಬಿಟ್ಟು ಹಲಸಿನ ಬೀಜಗಳನ್ನು ಒಂದು ಸ್ವಲ್ಪ ಬಾಡಿಸ್ಕೊಂಡು ಇದಕ್ಕೆ ರುಬ್ಬಿದಂತಹ ಮಸಾಲೆನ ಹಾಕಿ ನಾವು 1-2 ವಿಷಲ್ ಕೂಗಿಸ್ಕೊಂಡ್ರೆ ನಮಗೆ ಸಾಂಬಾರು ರೆಸಿಪಿ ರೆಡಿಯಾಗಿಬಿಡುತ್ತೆ. ಬನ್ನಿ, ಹಾಗಿದ್ರೆ ಈ ಸಾಂಬಾರಿಗೆ ನಾವು ಮಸಾಲೆನ ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕು ಅಂತ ಹೇಳಿ ತೋರಿಸ್ತಾ ಹೋಗ್ತೀನಿ. ನೋಡಿ, ಹಾಗೆ ಮೊದಲನೇದಾಗಿ ನೋಡಿ, ಹೆಸರು ಕಾಳನ್ನು ನಾನು ನೈಟು ನೆನೆಸಿಟ್ಟಿದ್ದೆ.
ಅದು ಒಂದು ಸ್ವಲ್ಪ ತುಂಬ ಚೆನ್ನಾಗಿ ನೆಂದು ಬಂದಿದೆ. ಮಧ್ಯಾಹ್ನ ನೆನೆಸಿದ್ದೆ, ಮಾರನೇ ದಿನ ಮಾಡ್ತಾಯಿದ್ದೀನಿ. ಅದನ್ನು ಕೂಡ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಹಲಸಿನ ಹಣ್ಣು ಮತ್ತು ಹೆಸರು ಕಾಳಿನ ಆರೋಗ್ಯದ ಲಾಭಗಳನ್ನು ಹೇಳಿದ್ದೀನಲ್ವಾ. ಇದೇ ರೀತಿ ನಾವು ಎರಡನ್ನೂ ಸೇರಿಸ್ಬಿಟ್ಟು ಸಾಂಬಾರು ರೆಸಿಪಿ ಮಾಡ್ಕೊಂಡು ಊಟ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದೆಲ್ಲ ಹಾಕಿದ ಮೇಲೆ ನಾನಿವಾಗ ಮಸಾಲೆನ ತೋರಿಸ್ತಾ ಇದ್ದೀನಿ ನೋಡಿ. ಮೀಡಿಯಮ್ ಗಾತ್ರದ 2 ಈರುಳ್ಳಿ, ಮೀಡಿಯಮ್ ಗಾತ್ರದ 3 ಟೊಮೊಟೊ ಇಲ್ಲ ಅಂದರೆ ನೀವು ಹಾಕಲ್ಲ ಅಂದರೆ ಹುಣಸೆ ಹಣ್ಣು ಹಾಕಿದರೆ ಆರೋಗ್ಯಕ್ಕೆ ಇನ್ನೂ ಅತ್ಯದ್ಭುತವಾಗಿ ಲಾಭ ಸಿಗುತ್ತೆ. ಹಾಗೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಒಂದೇ 1 ಟೇಬಲ್ ಟೀ ಸ್ಪೂನಷ್ಟು ಧನಿಯಾ, 2 ಲವಂಗ, ಒಂದು ಲವಂಗ, 2 ಚಕ್ಕೆ ಹಾಕ್ತಾ ಇದ್ದೀನಿ. 2 ಲವಂಗ, 2 ಚಕ್ಕೆ, ಹಾಗೆ ಒಂದು ಸ್ವಲ್ಪ ಹಸಿ ಕೊಬ್ಬರಿ ಹಾಕ್ತಾ ಇದ್ದೀನಿ. ನೀವು ಬೇಕಿದ್ರೆ ಶುಂಠಿ ಕೂಡ ಹಾಕೋಬೋದು. ನಿಮಗೆ ಗ್ಯಾಸ್ ಆಗುತ್ತೆ, ಅಸಿಡಿಟಿ ಆಗುತ್ತೆ ಅಂದರೆ ಶುಂಠಿ ಒಂದು ಸ್ವಲ್ಪ, ಜೀರಿಗೆ ಕೂಡ ಹಾಕ್ಕೋಬೋದು. ನಾನು ಜೊತೆಗೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ಹಾಕ್ತಾ ಇದ್ದೀನಿ. ಹುಳಿ, ಉಪ್ಪು, ಖಾರ ಸಮವಾಗಿದ್ದರೆ ಸಾಂಬಾರು ತುಂಬ ರುಚಿಯಾಗಿ ಬರುತ್ತೆ. ಆ ಕಾರಣಕ್ಕೆ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ನೋಡಿ. ಇವಾಗ ನಮಗೆ ಇದಿಷ್ಟು ಸೇರಿಸಿದ ಬಳಕೆ ನಾನು ಇದಕ್ಕೆ ಮಸಾಲೆ ಹಾಕ್ತಾ ಇದ್ದೀನಿ. ಇದನ್ನು ನೀವು ಸಪ್ರೇಟಾಗಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಒಗ್ಗರಣೆ ಹಾಕಿ ಬಾಡಿಸನ್ನ ಗ್ಯಾಸ್ ಆಫ್ ಮಾಡಿಬಿಟ್ಟೆ ಆಮೇಲೆ ಅದಕ್ಕೆ ರುಬ್ಬಿದಂತಹ ಎಲ್ಲ ಮಸಾಲೆಯನ್ನು ಹಾಕಿಬಿಟ್ಟು ಮಿಕ್ಸ್ ಕೊಡ್ತಾ ಇದ್ದೀನಿ. ಇದೊಂದು 2-3 ಕುದ್ದ ತಕ್ಷಣವೇ ಸ್ವಲ್ಪ ಒಂದು 2 ವಿಷಲ್ ಆಗಲಿ. 2 ವಿಷಲ್ ಆಗಿದ್ಮೇಲೆ ಆರಾಮಾಗಿ ಆಫ್ ಮಾಡ್ಕೋಬೋದು. ನಮಗೆ ಹಲಸಿನ ಬೀಜಗಳು ಕೂಡ ತುಂಬ ಚೆನ್ನಾಗಿ ಬೆಂದು ಬಂದುಬಿಡುತ್ತೆ. ಇದು ನೋಡಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಟೈಮಲ್ಲಿ, ಈ ಸೀಸನ್ನಲ್ಲಿ ಮಕ್ಕಳಿಗೆ ಈ ಸೀಸನ್ ಟೈಮಲ್ಲಿ ಒಂದು 4 ಸಲಿನಾರು ಮಾಡಿಕೊಡಿ. ಮಕ್ಕಳಿಗೆ ತುಂಬ ಆರೋಗ್ಯಕ್ಕೆ ಒಳ್ಳೆ ನೋಡಿ. ಇವಾಗ ನಮ್ಮ ಸಾಂಬಾರು 2 ವಿಷಲ್ ಬಂದುಬಿಡ್ತು. ನಾನಿವಾಗ ಅದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ಬಿಸಿ ಬಿಸಿ ಅನ್ನದ ಜೊತೆಗೆ, ಹಾಗೆ ಇನ್ನು ಸ್ವಲ್ಪ ಗಟ್ಟಿ ಸಾಂಬಾರಾದರೆ ಇದೆಯಲ್ಲ ದೋಸೆಗೂ ತುಂಬ ಚೆನ್ನಾಗಿರುತ್ತೆ, ರೊಟ್ಟಿ ಚಪಾತಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ರಾಗಿ ಮುದ್ದೆ, ಜೋಳದ ಮುದ್ದೆಗೂ ಕೂಡ ಈ ಸಾಂಬಾರು ತುಂಬ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ನೋಡಿ. ಆರೋಗ್ಯಕರವಾದ ಹೆಲ್ತಿ ರೆಸಿಪಿಗಳಿಗೋಸ್ಕರ ಹೆಲ್ತಿ ಕುಕ್ಕಿಂಗ್ ದೇಹಾಮೃತ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇದೇ ರೀತಿ ಹೆಲ್ತ್ ಟಿಪ್ಸ್ ಜೊತೆಗೆ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.